ದರ್ಶನ್ಗೆ ಜೈಲಿನಲ್ಲಿ ಏನೇನ್ ಸೌಲಭ್ಯ ಕೊಟ್ಟಿದ್ದಾರೆ ಇದ್ರ ಬಗ್ಗೆ TV9 ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ಗೆ ಸಂಬಂಧಪಟ್ಟಿದ್ದಂತ ಮಾಹಿತಿ. ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವರದಿ ಸಲ್ಲಿಕೆ ಆಗಿದೆ. ಇದುವರೆಗೆ ದರ್ಶನ್ ಪರ ವಕೀಲರು ಏನೇನ್ ಹೇಳಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆ. ಸರಿಯಾದಂತ ವ್ಯವಸ್ಥೆನೇ ಇಲ್ಲ. ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಟ್ಟಿದ್ದಾರೆ, ದಿಂಬಿಲ್ಲ, ಬೆಡ್ ಇಲ್ಲ, ಸೂರ್ಯನ ಬೆಳಕು, ಸೆಲ್ ಒಳಗಡೆ ಬರ್ತಾ ಇಲ್ಲ, ಇದರಿಂದಾಗಿ ಫಂಗಸ್ ಸಮಸ್ಯೆ ಆಗ್ತಾ ಇದೆ ಕೈನಲ್ಲಿ ಅಂತೆಲ್ಲ ಇತ್ತು. ಇದೀಗ ವರದಿ ಸಲ್ಲಿಕೆ ಆಗಿದೆ. ಈ ವರದಿಗಳು ಏನ್ ಹೇಳುತ್ತೆ? ನ್ಯಾಯಮೂರ್ತಿ ವರದರಾಜ್ ಸಲ್ಲಿಸಿದಂತ ವರದಿಯಲ್ಲಿ ನಟ ದರ್ಶನ್ ವಕೀಲರು ಎತ್ತಿದ್ದಂತ ಎಲ್ಲಾ ತಕರಾರುಗಳನ್ನ ಪರಿಶೀಲನೆ ಮಾಡಲಾಗಿದೆ. ದರ್ಶನ್ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್ ಹಾಗೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಇನ್ನು ಹಾಸಿಗೆ ದಿಂಬಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿಲ್ಲ ಅಂತ ಆರೋಪ ಮಾಡಿದಾರಲ್ಲ, ಅದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ ಮತ್ತು ದಿಂಬು ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಕೋರ್ಟ್ ಸೂಚನೆ ಕೊಟ್ಟಾಗ್ಲೂ ಕೂಡ ಏನೇನ್ ವ್ಯವಸ್ಥೆಗಳನ್ನ ಮಾಡಿಕೊಡ್ಬೋದು, ಜೈಲ್ ಮ್ಯಾನ್ಯುವಲ್ ಏನ್ ಹೇಳುತ್ತೆ, ಅದರಲ್ಲಿ ಯಾವ್ಯಾವ್ದಕ್ಕೆ ಅವಕಾಶ ಇದೆ ಅದನ್ನ ಕೊಡಿಸಿ ಅಂತ ಹೇಳಿತ್ತು. ಬಟ್ ಇಲ್ಲೇನ್ ಹೇಳ್ತಾ ಇದ್ದಾರೆ, ಕೊಲೆ ಆರೋಪಿ ಹಾಗೆ ವಿಚಾರಣಾಧೀನ ಕೈದಿಗೆ ಹಾಸಿಗೆ ಹಾಗೆ ದಿಂಬಿನ ಅವಕಾಶ ಇಲ್ಲ ಅಂತ. ಇನ್ನು ಬಿಸಿಲಿನಲ್ಲಿ ದರ್ಶನ್ ಅನ್ನ ನಡೆದಾಡೋಕ್ ಬಿಟ್ಟಿಲ್ಲ ಅನ್ನೋ ಮತ್ತೊಂದು ಆರೋಪ ಇದೆ. ಅದಕ್ಕೆ ಉತ್ತರವಾಗಿ ನಿಯಮದ ರೀತಿ 1 ಗಂಟೆ ವಾಕಿಂಗ್ ಮಾಡೋದಕ್ಕೆ ಹಾಗೆ ಆಟ ಆಡೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಅವರು ಓಡಾಡಿದ್ರೆ ಇತರೆ ಬ್ಯಾರಕ್ನವರು ಕಿರ್ಚ್ತಾರೆ, ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳಿಂದ ಫೋಟೋ ತಗೋತಾರೆ, ಹೀಗಂತ ಅಧಿಕಾರಿಗಳಿಂದ ಆಕ್ಷೇಪಣೆ ಇದೆ. ಹಾಗಾಗಿ ಅವ್ರನ್ನ ಓಡಾಡೋದಕ್ಕೆ ಬಿಟ್ಟಿಲ್ಲ ಅನ್ನೋ ಸಬೂಬನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನು, ಯಾಕೆ ಬಿಟ್ಟಿಲ್ಲ, ಯಾಕೆ ದಿಂಬು ಹಾಗೆ ಹಾಸಿಗೆಯನ್ನ ಕೊಟ್ಟಿರಲಿಲ್ಲ, ಇದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ಜೈಲಿನ ಶಿಸ್ತು ಪಾಲನೆ ಹಾಗೆ ನಿರ್ವಹಣೆಯನ್ನ ಹೊರತುಪಡಿಸಿ ವಾಕಿಂಗ್ಗೆ ಹಾಗೆ ಆಟಕ್ಕೆ ಅವಕಾಶವನ್ನ ನೀಡಬೇಕು. ಇನ್ನು ಟಿವಿ ಕೂಡ ನೀಡಿಲ್ಲ ಅಂತ ದರ್ಶನ್ ತಕರಾರು ಮಾಡಿದ್ರು. ಟಿವಿ ನೋಡೋದಕ್ಕೆ ಕೈದಿಗಳಿಗೆ ಅವಕಾಶವನ್ನ ನೀಡಬಹುದು, ಆದ್ರೆ ಪ್ರತಿ ಬ್ಯಾರಕ್ಗೂ ಟಿವಿ ನೀಡಬೇಕು ಅನ್ನುವಂತ ನಿಯಮ ಇಲ್ಲ ಅಂತ ಹೇಳಿದ್ದಾರೆ. ಟಿವಿ ನೋಡೋದಕ್ಕೆ ಕೈದಿಗಳಿಗೆ ಅವಕಾಶ ಇದೆ, ಹಾಗೆ ಜೈಲ್ ಮ್ಯಾನ್ಯುವಲ್ ನಲ್ಲೂ ಕೂಡ ಅದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ, ನಿಯಮ ಕೂಡ ಇದೆ. ಆದ್ರೆ ಪ್ರತಿ ಬ್ಯಾರಕ್ಗೂ ಕೂಡ ಸಪರೇಟ್ ಆಗಿ ಟಿವಿ ಕೊಡಬೇಕು ಅಂತ ನಿಯಮ ಇಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಇದು ದರ್ಶನ್ ಪರ ವಕೀಲರು ಮಾಡಿರುವ ಪ್ರತಿ ಆರೋಪಗಳಿಗೂ ಕೂಡ ಉತ್ತರ. ಹಾಸಿಗೆ ಬೆಡ್ನಿಂದ ಹಿಡಿದು ಟಿವಿ ನೋಡೋದಕ್ಕೆ ಅವಕಾಶ ಇಲ್ಲ, ವಾಕಿಂಗೂ ಅವಕಾಶ ಇಲ್ಲ, ಬಿಸಿಲು ನೋಡೋದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿರೋದಕ್ಕೆ ಉತ್ತರವನ್ನ ಕೊಡಲಾಗಿದೆ. ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ರಮೇಶ್, ಇದಾಗ್ಲೇ ದರ್ಶನ್ ಪರ ವಕೀಲರು ಮಾಡಿರುವಂತಹ ಎಲ್ಲಾ ಆರೋಪಗಳಿಗೂ ಕೂಡ ಇಲ್ಲಿ ಉತ್ತರವನ್ನ ನೀಡಲಾಗಿದೆ ಅಂತ ಹೇಳಿದ್ರೆ ಇದಿಷ್ಟೇ ಲಿಮಿಟೇಷನ್ಸ್ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ರಮೇಶ್, ಚೈತ್ರ, ಈಗ ಸಂಪೂರ್ಣ ವರದಿಯನ್ನ ಇವತ್ತು ಕೊಟ್ಟಿದ್ದಾರೆ ಕೋರ್ಟ್ಗೆ. ಆ ವರದಿಯಲ್ಲಿ ಎಲ್ಲಾ ಅಂಶಗಳನ್ನು ಕೂಡ ಪರಿಶೀಲನೆ ಮಾಡಿದ್ರೆ ನ್ಯಾಯ ಅಂದ್ರೆ ಸದಸ್ಯ ಕಾರ್ಯದರ್ಶಿ ಆಗಿದ್ದಾರೆ, ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ, ಅವರು ಎಲ್ಲಾ ಅಂಶಗಳನ್ನ ಕೂಡ ಪರಿಶೀಲನೆ ಮಾಡಿ ಒಂದು ವಿಚಾರದ ಬಗ್ಗೆ ಮಾತ್ರ ಅವರು ತಮ್ಮ ತಕರಾರನ್ನು ತೆಗೆದಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ನೀಡಿದ್ದಾರೆ. ಅದ್ರಲ್ಲಿ ಅವ್ರು ಹೇಳ್ತಾ ಇರೋದೇನಂದ್ರೆ, ಈ ಬಿಸಿಲಲ್ಲಿ ವಾಕ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಏನು ಆರೋಪ ಮಾಡಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿದಾಗ ಅದು ಕಾರಿಡಾರ್ ಒಳಗೆ ಅಂದ್ರೆ ಜೈಲ್ ಬ್ಯಾರಕ್ನ ಕಾರಿಡಾರ್ ಒಳಗೆ ಅವರು ವಾಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ನೆರಳಿನ ಬಿಸಿಲು ನೇರವಾಗಿ ಬೀಳೋದಿಲ್ಲ, ಹೀಗೆ ನೆರಳಿದೆ, ಅಲ್ಲಿ ನೆರಳಲ್ಲಿ ವಾಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಬಿಸಿಲಿನಲ್ಲಿ ವಾಕ್ ಮಾಡೋದು ಉತ್ತಮ ಆಗಿರೋದ್ರಿಂದ ಬಿಸಿಲಿನಲ್ಲಿ ಅವ್ರು ವಾಕ್ ಮಾಡೋದಕ್ಕೆ ಅವಕಾಶ ಕಲ್ಪಿಸೋದು ಉತ್ತಮ ಅಂತೇಳಿ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ಹೊರತುಪಡಿಸಿದಂತೆ ಉಳಿದ ಯಾವುದೇ ನಿಯಮಾವಳಿ ಉಲ್ಲಂಘನೆ ಆಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗಾಗಿ ದರ್ಶನ್ ಏನೇನು ತಕರಾರನ್ನ ಎತ್ತಿದ್ರು ಅದೆಲ್ಲದಕ್ಕೂ ಕೂಡ ಸಮಜಾಯಿಷಿ ಕೊಟ್ಟಿದ್ದಾರೆ. ಅವರು ಬಾಚಣಿಗೆ ಕನ್ನಡಿಯನ್ನ ಕೂಡ ಕೇಳಿದ್ರು, ಆದ್ರೆ ಸುರಕ್ಷತೆ ದೃಷ್ಟಿಯಿಂದ ಮತ್ತೆ ಅವರು ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೋಬಹುದು ಅನ್ನೋಂಥ ದೃಷ್ಟಿಯಿಂದ ಅದಕ್ಕೆ ಅವಕಾಶ ಇಲ್ಲ ಅಂತೇಳಿ ಏನು ಜೈಲು ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದನ್ನ ಇವರು ಕೂಡ ಒಪ್ಕೊಂಡಿದ್ದಾರೆ. ಅದೇ ರೀತಿ ಅವ್ರಿಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತೇಳಿ ಆಕ್ಷೇಪಣೆ ಎತ್ತಿದ್ರು. ಜೈಲು ನಿಯಮಗಳನ್ನ ಪರಿಶೀಲನೆ ಮಾಡಿದಾಗ ಅದನ್ನ ಈ ಕೊಲೆ ಆರೋಪಿಗಳಾಗಿರುವಂತ ವಿಚಾರಣಾಧೀನ ಕೈದಿಗೆ ಇದನ್ನೆಲ್ಲ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಜೈಲಿನ ಕೈಪಿಡಿಯಲ್ಲೇ ಇದೆ. ಹೀಗಾಗಿ ಇದನ್ನ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗೆ ಅಂದ್ರೆ CCTVಯನ್ನು ಹಾಕಿದ್ದಾರೆ, ಎಲ್ಲ ವೈಯಕ್ತಿಕ ಮಾಹಿತಿಯನ್ನ ಕೂಡ CCTVಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋಂತ ಏನು ಆರೋಪ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾರಕ್ನ ಹೊರಗಡೆ CCTV ಹಾಕೋದಕ್ಕೆ ಅವಕಾಶ ಇದೆ, ಜೈಲು ನಿಯಮದಲ್ಲಿ ಅವಕಾಶ ಇದೆ, ಅದನ್ನ ನಾವು ಮಾಡಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಯಾರಿಗಾದ್ರು ಕಾಲ್ ಮಾಡಿದಾಗ ಅದನ್ನ ಸ್ಪೀಕರ್ ಆನ್ ಮಾಡಿ ಮಾತಾಡಿ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ದರ್ಶನ್ ಆರೋಪ ಇತ್ತು. ಇದು ಕೂಡ ಜೈಲು ನಿಯಮಾವಳಿಯಲ್ಲಿ ಅವಕಾಶ ಇದೆ. ಅಂದ್ರೆ DGನೇ ಮೀಟಿಂಗ್ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ಇದಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಈಗ ಸುರಕ್ಷಿತ ದೃಷ್ಟಿಯಿಂದ ಮತ್ತೆ ರಮೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ.
ಎಸ್, ರಮೇಶ್ ಕೂಡ ಹೇಳ್ತಾ ಇದ್ರು, ಈ ಫೋನ್ ನಲ್ಲಿ ಮಾತನಾಡಬೇಕಾದ್ರೆ ಸ್ಪೀಕರ್ ಆನ್ ಮಾಡೋದಕ್ಕೂ ಕೂಡ ತಕರಾರು ಎತ್ತಿದ್ರು. ಬಟ್ ಅದ್ ಯಾಕೆ ಹಾಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಆರೋಪಿಗಳ ಮೇಲೆ ನಿಗಾ ಇಡುವಂತ ದೃಷ್ಟಿಯಿಂದ ಇದಕ್ಕೆ ಅವಕಾಶ ಇದೆ. ಈ ಬಗ್ಗೆ ಜೈಲಾಧಿಕಾರಿಗಳು ನಿಯಮ ಕೂಡ ರೂಪಿಸಿರ್ತಾರೆ. ಆರೋಪಿಗಳಿಗೆ ತಿಳಿಸಿನೇ ಕಾಲ್ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ಲೌಡ್ ಸ್ಪೀಕರ್ ನಲ್ಲಿ ಮಾತನಾಡಬೇಕಾಗತ್ತೆ ಅಂತ. ರಮೇಶ್, ಇದನ್ನೇ ಹೇಳ್ತಾ ಇದ್ರಿ ನೀವು, ಕೆಲವೊಂದು ರೆಸ್ಟ್ರಿಕ್ಷನ್ಸ್ ರೀತಿಯಾಗಿ ಕಂಡ್ರೂ ಕೂಡ ಜೈಲಿನಲ್ಲಿ ಆ ರೀತಿಯಾದಂತ ನಿಯಮ ಇರುತ್ತೆ ಅಂತ. ಹೌದು ಚೈತ್ರ, ಜೈಲಿನಲ್ಲಿ ಏನೇನ್ ನಿಯಮಗಳಿದೆ ಆ ನಿಯಮಗಳಿಗೆ ಬದ್ಧವಾಗಿ ಜೈಲು ಅಧಿಕಾರಿಗಳು ನಡ್ಕೊಂಡಿದ್ದೀವಿ ಅಂತ ಹೇಳಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದರ್ಶನ್ ಮಾಡಿದಂತ ಆರೋಪಗಳೇನು ಮತ್ತೆ ಜೈಲು ಅಧಿಕಾರಿಗಳು ಕೊಟ್ಟಂತ ಸ್ಪಷ್ಟನೆ ಏನು, ಮತ್ತೆ ಕೊನೆಗೆ ಇವರು ಜೈಲು ಅಂದ್ರೆ ಪರಿಶೀಲನೆ ನಂತರ ಸದಸ್ಯ ಕಾರ್ಯದರ್ಶಿ ಏನು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಇದೆಲ್ಲವನ್ನು ಕೂಡ ವಿವರವಾದಂತ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದರ್ಶನ್ ಏನೇನ್ ತಕರಾರು ಎತ್ತಿದ್ರು ಎಲ್ಲದಕ್ಕೂ ಕೂಡ ಸಮಜಾಯಿಷಿ ಸಿಕ್ಕಿದೆ. ಜೊತೆಗೆ ಒಂದು ವಿಚಾರ ಹೊರತುಪಡಿಸಿದ್ರೆ, ಅವ್ರಿಗೆ ವಾಕ್ ಮಾಡೋದಕ್ಕೆ ಬಿಸಿಲಿನಲ್ಲಿ ವಾಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋದೊಂದು ಹೊರತುಪಡಿಸಿದ್ರೆ ಉಳಿದ ಎಲ್ಲವೂ ಕೂಡ ನಿಯಮಬದ್ಧವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಈಗ ಏನು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಕಾಲ್ ರೆಕಾರ್ಡಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಜೈಲು ನಿಯಮಾವಳಿಗಳಲ್ಲಿ. ಅದಕ್ಕೆ ಅಂತಾನೆ ಸಪರೇಟ್ ಒಂದು ಫೋನ್ ಕೊಟ್ಟಿರ್ತಾರೆ. ಆ ಫೋನ್ ಅಲ್ಲಿ ಕಾಲ್ ರೆಕಾರ್ಡ್ ಮಾಡುವಂತ ವ್ಯವಸ್ಥೆ ಇದೆ. ಆದ್ರೆ ದರ್ಶನ್ ಇರುವಂತ ಬ್ಯಾರಕ್ ನಲ್ಲಿ ಆ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಅವರು ಸ್ಪೀಕರ್ ಆನ್ ಮಾಡಿ ಮಾತಾಡಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ನಿಯಮ ಬಾಹಿರ ಅಲ್ಲ ಅಂತೇಳಿ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಈಗ CCTV ಫುಟೇಜ್ ಏನಿದೆ ಅದನ್ನೇನು ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ, ಅದು ಕೂಡ ಭದ್ರತೆ ದೃಷ್ಟಿಯಿಂದ ಅವಶ್ಯಕತೆ. ಮತ್ತೆ ರಾತ್ರಿ ಎಲ್ಲ ಲೈಟ್ ಹಾಕಿರ್ತಾರೆ ಅಂತ ಇನ್ನೊಂದು ಆರೋಪ ಮಾಡಿದ್ರು. ರಾತ್ರಿ ಎಲ್ಲ ಲೈಟ್ ಹಾಕೋದು ಕೂಡ ಜೈಲು ನಿಯಮಾವಳಿಗಳಲ್ಲೇ ಇದೆ. ಹೀಗಾಗಿ ಅದು ಕೂಡ ಯಾವುದೇ ಉಲ್ಲಂಘನೆ ಆಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹೀಗಾಗಿ ಏನೇನ್ ತಕರಾರು ಎತ್ತಿದ್ರು ಎಲ್ಲಾ ತಕರಾರಿಗೂ ಕೂಡ ಈಗ ಸಮಜಾಯಿಷಿ ಸಿಕ್ಕಿದೆ. ಈಗ ಬಿಸಿಲಿನಲ್ಲಿ ಓಡೋದಕ್ಕೆ ಮಾತ್ರ ಒಂದು ಅವಕಾಶ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈ ಬಗ್ಗೆ ಒಂದು ಸೂಕ್ತ ಆದೇಶ ಹೊರಡಿಸುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.